ಬಯಲು ಸೀಮೆ ಪ್ರದೇಶಗಳಲ್ಲಿ ಜಲಪಾತಗಳು, ನೀರಿನ ಬುಗ್ಗೆಗಳು ಸಿಗುವುದು ಬಹಳ ವಿರಳ. ಆದ್ದರಿಂದಲೇ ಪ್ರಾಕೃತಿಕ ಸೌಂದರ್ಯ ಸವಿಯೋದಕ್ಕೆ ಮಲೆನಾಡು ಪ್ರದೇಶಗಳಿಗೆ ಪ್ರವಾಸವನ್ನ ಹೋಗ್ತಾರೆ. ಆದರೆ ಕೋಲಾರದಲ್ಲಿ ಮಿನಿ ಜಲಪಾತವೊಂದು ಸೃಷ್ಟಿಯಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೋಲಾರ ನಗರಕ್ಕೆ ಹೊಂದಿಕೊಂಡಿರುವ ಅಂತರಗಂಗೆ ಬೆಟ್ಟದ ತಪ್ಪಲಿನಲ್ಲಿ ನಿರಂತರ ಮಳೆಯಿಂದ ಮಲೆನಾಡಿನ ವೈಭವ ಸೃಷ್ಟಿಯಾಗಿದ್ದು ಸುತ್ತಮುತ್ತಲ ಜನರನ್ನ ಕೈಬೀಸಿ ಕರೀತಾ ಇದೆ. ಅಂತರಗಂಗೆ ಬೆಟ್ಟದ ಸಾಲುಗಳು ಬಹುತೇಕವಾಗಿ ಮರಗಿಡಗಳನ್ನ ಹೊಂದಿದ್ದು ಮಧ್ಯಮ ಗಾತ್ರದ ಮರಗಿಡಗಳ ಸುಂದರ ತಾಣವಾಗಿದೆ. ಹೀಗಾಗಿಯೇ ಸುತ್ತಮುತ್ತಲ ಜನರು ಎಲ್ಲಿನ ನೀರಿನ ಜರಿಗಳನ್ನ ನೋಡಿ ರೋಮಾಂಚನಗೊಂಡಿದ್ದಾರೆ. ಯಾರೋ ಇಲ್ಲಿ ಹೇಳಿದ್ರು ತುಂಬ ಚೆನ್ನಾಗಿದೆ ಪ್ಲೇಸ್, ಅಂತರಗಂಗಾ ನೋಡೋ ಅಂಥ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂದರು. ಬಟ್ ನಮಗೂ ಬಂದಮೇಲೆ ಒಳ್ಳೆ ಖುಷಿ ಆಯಿತು. ಕಾಶಿ ವಿಶ್ವನಾಥಂದು ದರ್ಶನ ಆದಂಗೆ ಆಯಿತು ಇಲ್ಲಿ. ಆಮೇಲೆ ಗಂಗೆ ಮೇಲಿಂದ ಹರಿತಿರೋದು ಅದೆಲ್ಲ ತುಂಬ ಚೆನ್ನಾಗಿದೆ. ಮಳೆ ಬಂದರೆ ಚೆನ್ನಾಗಿ ನೀರು ಹರಿಯುತ್ತೆ, ಮಕ್ಕಳಿಗೆ ಎಂಜಾಯ್ ಮಾಡೋಕ್ಕೆ ಒಳ್ಳೆ ಪ್ಲೇಸು. ಅಂತರಗಂಗೆ ಬೆಟ್ಟದ ಸಾಲುಗಳು ಶತಶೃಂಗ ಪರ್ವತ ಅಂದರೆ 100 ಬೆಟ್ಟಗಳ ತುದಿಗಳನ್ನ ಹೊಂದಿರುವ ತಾಣ ಎಂದು ಪ್ರಸಿದ್ಧಿಯಾಗಿದ್ದು ಇಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಿ ಸಹ ಇದೆ. ಇಂತಹ ಬೆಟ್ಟದ ತಪ್ಪಲು ಪಕ್ಕದಲ್ಲಿ ಯಥೇಚ್ಛವಾಗಿ ಮಳೆ ಬಂದ್ರೆ ಮಿನಿ ಜಲಪಾತಗಳು ಸೃಷ್ಟಿಯಾಗುತ್ತವೆ. ನಿರಂತರ ಮಳೆಗೆ ಅಂತರಗಂಗೆ ಬೆಟ್ಟಗಳ ತಪ್ಪಲು ಪ್ರದೇಶ ಅಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದು ಪ್ರಕೃತಿ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗವಾಗಿದೆ. ಕೋಲಾರದಲ್ಲಿ ನಮಗೆ ವೀಕೆಂಡಲ್ಲಿ ಚೆನ್ನಾಗಿ ತಿರುಗಾಡಬೇಕು, ಫ್ಯಾಮಿಲಿ ಜೊತೆ ಆಮೇಲೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಅಂದರೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇದೊಂದು ಮಿನಿ ಫಾಲ್ಸ್ ಥರ ನಮಗೆ ಎಲ್ಲ ಥರದ ಒಂದು ಖುಷಿಯನ್ನು ಕೊಡುತ್ತೆ. ಒಟ್ನಲ್ಲಿ ಬಯಲು ಸೀಮೆ ಪ್ರದೇಶದ ಜನರು ಪ್ರಾಕೃತಿಕ ಸೌಂದರ್ಯ ಸವಿಯಲು ಉತ್ತಮ ಪ್ರವಾಸಿ ತಾಣ ಅಂತರಗಂಗೆಯಾಗಿದ್ದು ಭಕ್ತಿ ಮತ್ತು ಪ್ರಕೃತಿಯ ಸೌಂದರ್ಯ ಸವಿಯಲು ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.